ಹೊಸದಾಗಿ ಟೈಲರಿಂಗ್ ಕಲ್ತಿರುವಂತ ತುಂಬಾ ಜನ ಹೆಣ್ಮಕ್ಳಿಗೆ ಈ ರೀತಿ ಎಲ್ಲ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡ್ಕೋಬಹುದು ಅಂತ ಗೊತ್ತಿರಲ್ಲ. ಪೂರ್ತಿ ವಿಡಿಯೋ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಟ್ರೆಂಡಿಂಗ್ ಅಲ್ಲಿರುವಂತ ಫ್ರಂಟ್ ನೆಕ್ ಡಿಸೈನ್ ಈ ರೀತಿ ಕೂಡ ಸ್ಟಿಚ್ ಮಾಡಬಹುದು ಅನ್ನೋದು ಕೆಲವೊಂದು ಹೆಣ್ಮಕ್ಳಿಗೆ ಗೊತ್ತಿರಲ್ಲ. ಹೊಸದಾಗಿ ಕಲಿತಿರುವಂತವ್ರಿಗೆ ಅಂತವ್ರಿಗೆಲ್ಲ ಹೆಲ್ಪ್ ಆಗಲಿ ಅಂತ ಈ ವಿಡಿಯೋನ ಮಾಡ್ತಿದ್ದೀನಿ. ಲೆಂತ್ ಬಂದು 5.5 ಇಂಚ್ ಇದೆ. ಅಗಲ ಬಂದು 6 ಇಂಚ್ ಇಟ್ಕೊಂಡಿದ್ದೀನಿ. ಎಕ್ಸ್ಟ್ರಾ ಅರ್ಧ ಇಂಚು ಹೊಲಿಗೆಗೆ ಹೋಗುತ್ತೆ ಎಮ್ಮಿಂಗ್ ಪಟ್ಟಿಗೆ, ಆಗ 5.5 ನಿಂತ್ಕೊಳ್ಳುತ್ತೆ. ಲೆಂತ್ ಕೂಡ 5.5 ಇದೆ. ಅರ್ಧ ಇಂಚು ಮೇಲ್ಗಡೆ ಹೊಲಿಗೆಗೆ ಹೋಗುತ್ತೆ ಶೋಲ್ಡರ್ ಹತ್ರ, ಅದು 5 ಇಂಚಿಗೆ ನಿಂತ್ಕೊಳ್ಳುತ್ತೆ. ಕಸ್ಟಮರ್ ಯಾವ ರೀತಿ ಹೇಳಿರ್ತಾರೆ ಡೀಪ್ನ ಜಾಸ್ತಿ ಅದನ್ನ ನೀವು ನೋಡ್ಕೊಂಡು ಇಟ್ಕೋಬೇಕಾಗತ್ತೆ. ಕಸ್ಟಮರ್ ಮೇಲೆ ಡಿಪೆಂಡ್ ಆಗಿ ಅವ್ರು ಎಷ್ಟು ಹಾಕ್ತಾರೆ. ಕೆಲವೊಬ್ರು ಕಸ್ಟಮರ್ 7 ಇಂಚು ಉದ್ದ ಇಟ್ಕೋತಾರೆ, ಕೆಲವೊಬ್ರು 6, ಕೆಲವೊಬ್ರು 5 ಈ ರೀತಿ ಇಟ್ಕೋತಾರೆ. ಆದಷ್ಟು ಕೂಡ ಬೋಟ್ ನೆಕ್ಗೆ ಆದಷ್ಟು ಸ್ವಲ್ಪ ಒಂದು ನಾರ್ಮಲ್ ಆಗಿ ಏನು ಇಟ್ಕೋತೀವಿ ಅದಕ್ಕಿಂತ ಸ್ವಲ್ಪ ಕಡಿಮೆನೇ ಇಟ್ಕೋಬೇಕು. ಎಮ್ಮಿಂಗಿಗೆಲ್ಲ ಸ್ಟಿಚ್ ಮಾಡ್ಕೊಂಡಿದ್ದೀನಿ ನಾನು. ಆದಷ್ಟು ನೆಕ್ಗೆ ಎಮ್ಮಿಂಗಿಗೆಲ್ಲ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಎಕ್ಸ್ಟ್ರಾ ಲೈನಿಂಗ್ ಪೀಸ್ನ ಕೊಟ್ಟು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಪ್ರಿನ್ಸಸ್ ಕಟ್ನ ಮಾಡ್ತೀನಿ. ಪ್ರಿನ್ಸಸ್ ಕಟ್ಟಿಗೆ 3 ಇಂಚ್ ಇಟ್ಕೊಂಡಿದ್ದೀನಿ ನೋಡಿ. 3 ಇಂಚಿಗೆ ಮಾರ್ಕ್ ಮಾಡಿಕೊಂಡು 1ರಿಂದ 1.25 ಇಂಚಷ್ಟು ಬಿಟ್ಕೋತೀನಿ ನಾನು. ಏನಿದೆ ಅದು ಡಾಟ್ ಹಿಡಿಯೋದಕ್ಕೆ ಮಾಡ್ತೀವಲ್ಲ, 4 ಡಾಟಿಗೆ ಮಾರ್ಕ್ ಮಾಡ್ಕೋತೀವಲ್ಲ, ಆ ರೀತಿಯಾಗಿ ಮಾರ್ಕ್ ಮಾಡಿಕೊಂಡು ಇವಾಗ ಇದನ್ನ 1.5 ಇಂಚು ಇಲ್ಲ 1.25 2 ಇಂಚು ಈ ರೀತಿಯಾಗಿ 2.5 ಕಸ್ಟಮರ್ದು ಲೆಂತ್ ಬಿಡ್ತು ಎಷ್ಟಿದೆ ಅದ್ರ ಮೇಲೆ ಡಿಪೆಂಡ್ ಆಗಿ ಅದು ಕೂಡ ಬರುತ್ತೆ. ಅದನ್ನು ಕೂಡ ನೋಡಿಕೊಂಡು ಹೆಚ್ಚು ಕಮ್ಮಿ ಮಾಡ್ಕೊಂಡು ಇಟ್ಕೊಳ್ಳಿ 1/4 ಇಂಚು. ಇವಾಗ ಇದನ್ನ ಉದ್ದನ 3 ಇಂಚಿಗೆ ಇಟ್ಕೋತೀನಿ ನೋಡಿ. ಉದ್ದನ 3 ಇಂಚಿಗೆ ಈ ರೀತಿ ಇಟ್ಕೊಂಡು ಮಾರ್ಕ್ ಮಾಡಿಕೊಂಡು ನಾವು ಡಾಟ್ ಹಿಡಿಬೇಕಾದ್ರೆ ಮಾರ್ಕ್ ಮಾಡ್ಕೊಂಡಿರ್ತೀವಿ 4 ಡಾಟಿಗೆ, ಆ ರೀತಿನೇ ಮಾರ್ಕ್ ಮಾಡಿಕೊಂಡು ಇವಾಗ ಈ ರೀತಿ ಒಂದು ಗೆರೆನ ಹಾಕೊಂಡ್ರೆ ಇದು ಪ್ರಿನ್ಸಸ್ ಕಟ್ ಆಗುತ್ತೆ. ತುಂಬಾ ಜನ ಹೆಣ್ಮಕ್ಳು ಸ್ಟಿಚ್ ಮಾಡ್ತಿರ್ತೀರಾ, ಅದೇ ನಾರ್ಮಲ್ ಆಗಿ ಪ್ರಿನ್ಸ್ ಕಟ್ ಬೆಲ್ಟ್ ಪಟ್ಟಿ ಬರ್ದೇನೆ ಪ್ರಿನ್ಸಸ್ ಕಟ್ ಬರುತ್ತಲ್ಲ ಆ ರೀತಿ ಮಾಡ್ತಿರ್ತೀರಾ. ಅದೇ ಬೆಲ್ಟ್ ಪಟ್ಟಿ ಕೊಟ್ಟು ಕೂಡ ಈ ರೀತಿ ಪ್ರಿನ್ಸಸ್ ಕಟ್ನ ಮಾಡ್ಕೊಂಡು ಸ್ಟಿಚ್ ಮಾಡ್ಕೋಬಹುದು. ಬ್ಲೌಸ್ ಯಾವುದೇ ರೀತಿ ತೊಂದರೆ ಆಗಲ್ಲ. ಈ ಡಿಸೈನಿಗೆ ನಾವು ಪ್ರಿನ್ಸಸ್ ಕಟ್ ಬ್ಲೌಸ್ನೇ ಸ್ಟಿಚ್ ಮಾಡೋಕೆ ಸಾಧ್ಯ. ಯಾಕೆಂದ್ರೆ ಈ ರೀತಿ ಡಿಸೈನ್ ಮಾಡುವಾಗ ಆ ಮುಂದೆ ಏನಿದೆ ಬಾರ್ಡರ್ನ ಕೊಡಬೇಕು ಅಂದರೆ ಪ್ರಿನ್ಸಸ್ ಕಟ್ ಬ್ಲೌಸ್ನ ಸ್ಟಿಚ್ ಮಾಡಬೇಕು. ಕೆಲವು ಕಸ್ಟಮರ್ಗೆ ಪ್ರಿನ್ಸಸ್ ಕಟ್ ಬ್ಲೌಸ್ ಇಷ್ಟ ಆಗಲ್ಲ, ಬೆಲ್ಟ್ ಪಟ್ಟಿನೇ ಬೇಕು ನಮಗೆ ಅಂತ ಕೇಳ್ತಾರೆ. ಅಂಥ ಕಸ್ಟಮರ್ಗೆ ನೀವು ಈ ರೀತಿ ಕೂಡ ಸ್ಟಿಚ್ ಮಾಡ್ಕೋಬಹುದು. ಇವಾಗ ನಾನು ಏನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಅದನ್ನ ಕಟಿಂಗ್ ಮಾಡ್ಕೊಂಡಿದ್ದೀನಿ. ನೀಟಾಗಿ ಕಟಿಂಗ್ ಮಾಡೋದ್ರಿಂದ ಲೈನಿಂಗ್ ಬೇರೆ ಮತ್ತೆ ಒರಿಜಿನಲ್ ಬಟ್ಟೆ ಬೇರೆ ಬೇರೆ ಆಗ್ಬಿಟ್ಟಿರುತ್ತೆ. ಅದಕ್ಕೆಲ್ಲ ಒಂದೊಂದು ಸ್ಟಿಚ್ನ ಹಾಕೊಳ್ಳಿ ನೀಟಾಗಿ. ತುಂಬಾನೇ ಸಾಫ್ಟ್ ಬಟ್ಟೆ ಆಗಿರೋದ್ರಿಂದ ನಿಮಗೆ ನೆಕ್ ಬೇಕು ಅನ್ನೋಗಿದ್ರೆ ಕ್ಯಾನ್ವಾಸಲ್ಲಿ ಕೂಡ ಸ್ಟಿಚ್ ಮಾಡ್ಕೋಬಹುದು. ನಾನು ಕ್ಯಾನ್ವಾಸಲ್ಲಿ ಸ್ಟಿಚ್ ಮಾಡ್ಕೊಂಡಿಲ್ಲ. ಹಾಗೆ ಎಮ್ಮಿಂಗ್ ಪಟ್ಟಿನೇ ಎಕ್ಸ್ಟ್ರಾ ಲೈನಿಂಗ್ ಪಟ್ಟಿನ ತಗೊಂಡು ಎಮ್ಮಿಂಗ್ ಪಟ್ಟಿ ಥರ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಮೇಲ್ಗಡೆ ಬಾರ್ಡರ್ನು ಕೂಡ ಕೊಡೋದ್ರಿಂದ ಸ್ವಲ್ಪ ತಿಕ್ಕಾಗಿ ಕೂತ್ಕೊಳ್ಳುತ್ತೆ, ಪರವಾಗಿಲ್ಲ ಅಂತೇಳಿ ಕ್ಯಾನ್ವಾಸ್ ಎಲ್ಲ ಕೊಟ್ಟು ಸ್ಟಿಚ್ ಮಾಡ್ಕೊಂಡಿಲ್ಲ. ಕ್ಯಾನ್ವಾಸ್ ಕೊಟ್ಟು ಕೂಡ ಬೇಕಾದ್ರೆ ನೀವು ನೆಕ್ನ ಸ್ಟಿಚ್ ಮಾಡ್ಕೋಬಹುದು. ತುಂಬಾ ಜನ ಹೆಣ್ಮಕ್ಳು ಹೊಸದಾಗಿ ಕಲಿತಿರ್ತೀರಾ, ತುಂಬಾ ಜನ ಹೆಣ್ಮಕ್ಳು ಹೊಸದಾಗಿ ಕಲ್ತ್ಕೊಂಡು ಮನೆಯಲ್ಲೇ ಸ್ಟಿಚ್ ಮಾಡ್ತಿರ್ತೀರಾ. ಆಲ್ರೆಡಿ ತುಂಬಾ ಜನ ಹೋಗ್ತಿರ್ತೀರಾ, ಅಂಥವ್ರಿಗೆಲ್ಲ ಹೆಲ್ಪ್ ಆಗುತ್ತೆ. ಈ ರೀತಿ ಕೂಡ ಸ್ಟಿಚ್ ಮಾಡ್ಬೋದು ಅನ್ನೋ ಒಂದು ಐಡಿಯಾ ಬರುತ್ತೆ. ತುಂಬಾ ವರ್ಷದಿಂದ ಸ್ಟಿಚ್ ಮಾಡಿರೋರಿಗೆ ಗೊತ್ತಿರುತ್ತೆ ಆಲ್ರೆಡಿ. ಅಂಥವರಿಗೂ ಕೂಡ ಕೆಲವೊಂದು ಈ ರೀತಿ ಎಲ್ಲ ಗೊತ್ತಿರಲ್ಲ. ಯಾಕೆಂದ್ರೆ ಅವ್ರು ಆದಷ್ಟು ಮನೆಯಲ್ಲೇ ಸ್ಟಿಚ್ ಮಾಡೋದ್ರಿಂದ ನಾರ್ಮಲ್ ಬ್ಲೌಸು ಸಾದಾ ಬ್ಲೌಸ್ ಈ ರೀತಿಯಾಗಿ ಸ್ಟಿಚ್ ಮಾಡ್ಕೊಳ್ತಿರ್ತಾರೆ. ಬೇರೆ ಪ್ರಯತ್ನ ಮಾಡಿರೋದೇ ಇಲ್ಲ ಕೆಲವೊಂದು ಹೆಣ್ಮಕ್ಳು. ಏನ್ ಬೇಕು ನಮಗೆ ಅಷ್ಟು ಮಾತ್ರ ಸ್ಟಿಚ್ ಮಾಡ್ಕೊಂಡು ಸುಮ್ಮನೆ ಇದ್ಬಿಡ್ತೀರಾ. ಅಂಥವ್ರಿಗೆಲ್ಲ ಹೆಲ್ಪ್ ಆಗುತ್ತೆ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಯಾವ ರೀತಿ ಎಲ್ಲ ಸ್ಟಿಚ್ ಮಾಡ್ಕೋಬಹುದು ಅಂತ ನೋಡಿ. ಇವಾಗ ಟ್ರೆಂಡಿಂಗ್ ಆಗಿರುವಂಥ ಡಿಸೈನ್ ಅಂತ ಹೇಳ್ಬೋದು. ಹಾಗಾಗಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಎಂಥವರು ಕೂಡ ಅದನ್ನ ನೋಡಿದಾಗ ನಾವು ಸ್ಟಿಚ್ ಮಾಡ್ಕೋಬೇಕು ಅಂತ ಅನ್ಕೊಳ್ತಿರ್ತಿದ್ರ. ಇವಾಗ ಎಷ್ಟು ಬೇಕು ಉದ್ದ ಅದನ್ನ ನೋಡಿಕೊಂಡು ಸ್ವಲ್ಪ ಜಾಸ್ತಿನ ಕಟ್ ಮಾಡ್ಕೋತೀನಿ. ಎಷ್ಟು ಉದ್ದ ಇದೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಉದ್ದನೇ ಬಾರ್ಡರ್ನ ಕಟ್ ಮಾಡ್ಕೋತೀನಿ. ಸ್ವಲ್ಪ ಉದ್ದವಾಗಿ ಕಟ್ ಮಾಡಿಕೊಂಡು ಇವಾಗ ಅದನ್ನ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋತೀನಿ. ಮೊದಲಿಗೇನೆ ಬೇಕಾದರೆ ಫೋಲ್ಡ್ ಮಾಡ್ಕೋಬಹುದು, ಅವಾಗ ಡಬಲ್ ಸ್ಟಿಚ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನೋಡಿ ಈ ರೀತಿಯಾಗಿ ಇಟ್ಕೊಂಡು ಫೋಲ್ಡಿಂಗ್ ಮಾಡಿಕೊಂಡು ತುದಿನ ಫೋಲ್ಡಿಂಗ್ ಮಾಡಿಕೊಂಡು ಈ ರೀತಿಯಾಗಿ ಇಟ್ಕೋತಿದ್ದೀನಿ ನೋಡಿ. ಈ ರೀತಿ ಕೂಡ ಇಟ್ಕೋಬಹುದು, ಇಲ್ಲ ಈ ರೀತಿ ಕೂಡ ಇಟ್ಕೋಬಹುದು. ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೆ ಆ ರೀತಿ ಇಟ್ಕೊಳ್ಳಿ. ತುಂಬಾನೇ ಅಗಲವಾಗಿದ್ರು ಕೂಡ ಎಷ್ಟಿದೆ ಶೋಲ್ಡರ್ ಅಷ್ಟಕ್ಕೂ ಕೂಡ ಇಟ್ಕೋಬಹುದು. ಇದು ಸ್ವಲ್ಪ ಕಡಿಮೆ ಬರುತ್ತೆ ಅಂತ ಅನಿಸ್ತು ನನಗೆ. ಅಗಲವಾಗಿದ್ರು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಕೆಲವೊಂದು ಬಾರ್ಡ್ರ್ ಮೇಲೆ ಡಿಪೆಂಡ್ ಆಗಿ ಇಟ್ಕೋಬೇಕಾಗುತ್ತೆ. ಕೆಲವೊಬ್ರು ಬಾರ್ಡ್ರ್ ಅಗಲಾಗಿದ್ರೆ ಪೂರ್ತಿ ಶೋಲ್ಡರ್ ಏನಿದೆ ಅಷ್ಟಕ್ಕೂ ಕೂಡ ಕೊಟ್ಬಿಡ್ತೀನಿ. ಇದು ಅಷ್ಟಿಲ್ಲ, ಹಾಗಾಗಿ ಈ ರೀತಿ ಕೊಟ್ಕೋತಿದ್ದೀನಿ. ಈ ಕಡೆನೂ ಕೂಡ ಫೋಲ್ಡ್ ಮಾಡಿಕೊಂಡು ಸಣ್ಣದಾಗಿ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಆದಷ್ಟು ಯಾವುದೇ ಬಾರ್ಡ್ರನ್ನ ಸ್ಟಿಚ್ ಮಾಡಬೇಕಾದ್ರೆ ಎಡ್ಜಿಗೆ ಸ್ಟಿಚ್ ಬರಲಿ. ಎಡ್ಜಿಗೆ ಸ್ಟಿಚ್ ಬರೋದ್ರಿಂದ ಸ್ವಲ್ಪನೂ ಕೂಡ ಎತ್ಕೊಂಡಂಗೆ ಆಗಲ್ಲ. ಇಲ್ಲಾಂದ್ರೆ ಏನಾಗುತ್ತೆ ಅಂದರೆ ಪಕ್ಕದಲ್ಲಿ ಸ್ಟಿಚ್ ಬಂದುಬಿಟ್ಟಾಗ ಆ ಕಡೆ ಈ ಕಡೆ ಸ್ವಲ್ಪ ಬಟ್ಟೆ ಎತ್ಕೊಂಡಂಗೆ ಆಗುತ್ತೆ ಬಾರ್ಡ್ರು. ಹಾಗಾಗಿ ಆದಷ್ಟು ಬಾರ್ಡ್ರಿಂದ ಎಡ್ಜಿಗೆ ಸ್ಟಿಚ್ ಬರೋ ರೀತಿ ಸ್ಟಿಚ್ ಹಾಕೊಳ್ಳಿ. ಒಂದು ಸೈಡು ಸ್ಟಿಚ್ ಮಾಡ್ಕೊಂಡೆ ಇವಾಗ ಇನ್ನೊಂದು ಸೈಡು ಅದೇ ರೀತಿಯಾಗಿ ಸ್ಟಿಚ್ ಮಾಡ್ಕೋತೀನಿ. ತುಂಬ ಜನ ಕಮೆಂಟ್ ಮಾಡ್ತಿದ್ದೀರಾ ಸ್ಟಿಚಿಂಗ್ ವಿಡಿಯೋ ಹಾಕಿ, ಕಟಿಂಗ್ ವಿಡಿಯೋ ಹಾಕಿ, ಡಿಸೈನ್ಸ್ ವಿಡಿಯೋ ಹಾಕಿ ಅಂತ. ಹಾಗಾಗಿ ನಾನು ಕೂಡ ಒಂದು ವಿಡಿಯೋನ ಮಾಡೋಕ್ಕೋ ಪ್ರಯತ್ನ ಮಾಡ್ತೀನಿ. ಆದಷ್ಟು ಲೈಕ್ ಕೊಟ್ಟು ವಿಡಿಯೋನ ನೋಡಿ ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಕಮೆಂಟ್ ಮಾಡಿ. ನಿಮಗೆ ಯಾವ ಥರ ವಿಡಿಯೋ ಬೇಕು ಅಂತ ಕೇಳಿದ್ರೆ ಅದೇ ಥರ ವಿಡಿಯೋ ಮಾಡೋಕ್ಕೋ ಪ್ರಯತ್ನ ಪಡ್ತೀನಿ. ನೀವು ಕೇಳಿದ ತಕ್ಷಣ ವಿಡಿಯೋ ಮಾಡೋಕ್ಕಾಗಲಿಲ್ಲ ಅಂದರೂ ಅದನ್ನು ನೆನಪಲ್ಲಿ ಇಟ್ಕೊಂಡು ಮುಂದೆ ಒಂದಿನ ವಿಡಿಯೋ ಮಾಡೋಕ್ಕೋ ಪ್ರಯತ್ನ ಮಾಡ್ತೀನಿ. ಏಕೆಂದರೆ ತುಂಬ ಜನ ಕಸ್ಟಮರ್ ಬರ್ತಿರೋದ್ರಿಂದ ನಮಗೂ ಕೂಡ ಫ್ರೀ ಮಾಡ್ಕೊಂಡು ವಿಡಿಯೋ ಮಾಡೋದಕ್ಕಾಗಲ್ಲ. ಕೆಲವೊಂದು ವಿಡಿಯೋ ಮಾಡ್ಕೊಂಡಿರ್ತೀವಿ, ಎಡಿಟ್ ಮಾಡೋದಕ್ಕಾಗಲ್ಲ. ಈ ರೀತಿ ಎಲ್ಲ ಇರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಎಷ್ಟು ಸಾಧ್ಯನೋ ಅಷ್ಟು. ತುಂಬ ಜನ ಹೆಣ್ಮಕ್ಳು ಈ ರೀತಿಯಾಗಿ ಕಟ್ಟಿಂಗ್ ಸ್ಟಿಚಿಂಗ್ ವಿಡಿಯೋನ ಹಾಕಲ್ಲ. ಆದಷ್ಟು ಕಟಿಂಗ್ ಕ್ಲಾಸ್ಗಳನ್ನ
ವಿಡಿಯೋಸ್ಗಳನ್ನ ಮಾಡ್ತಾರೆ, ಬರೀ ಡಿಸೈನ್ಸ್ ವಿಡಿಯೋನ ಹಾಕೋತಾರೆ. ಆದಷ್ಟು ಈ ರೀತಿಯಾಗಿ ಕಟ್ಟಿಂಗು ಸ್ಟಿಚಿಂಗ್ ವಿಡಿಯೋನ ಯಾರು ಹಾಕ್ತಾರೆ ಅವರಿಗೆಲ್ಲ ಸಪೋರ್ಟ್ ಮಾಡಿ. ತುಂಬ ಜನ ಹೆಣ್ಮಕ್ಳಿಗೆ ಹೆಲ್ಪ್ ಆಗುತ್ತೆ. ಏಕೆಂದರೆ ಒಂದು 6 ತಿಂಗಳು 3 ತಿಂಗಳು ಹೋಗಿ ನೀವು ಕಲ್ತ್ಕೋತೀರಾ, ಆದರೆ ಅದನ್ನು ನೀವು ನೆನಪಲ್ಲೇ ಇಟ್ಕೊಂಡು ಕೆಲಸ ಮಾಡೋದಕ್ಕಾಗಲ್ಲ. ಕೆಲವೊಂದು ಸಲ ತುಂಬ ಮರ್ತೋಗುವಂಥ ಚಾನ್ಸ್ ಇರುತ್ತೆ. ಕೆಲವೊಂದು ಸಲ ಯಾವಾಗಲೂ ಸ್ಟಿಚ್ ಮಾಡಿರ್ತೀರಾ, ಆ ರೀತಿ ಎಲ್ಲ ಇರುತ್ತೆ. ಯಾವಾಗಲೂ ಸ್ಟಿಚ್ ಮಾಡಿ ಇವಾಗ ಸ್ಟಿಚ್ ಮಾಡೋಕ್ಕೆ ಹೋಗ್ತೀರಾ, ಅದೆಲ್ಲ ಮರ್ತೋಗಿರುತ್ತೆ. ಈ ಥರದ್ದೆಲ್ಲ ಇದ್ದಾಗ ನೀವು ಯಾವಾಗ ಬೇಕು ಅವಾಗ ನೋಡ್ಕೊಂಡು ಸ್ಟಿಚ್ ಮಾಡ್ಬೋದು. ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಿದ್ದೀನಿ. ನೋಡಿ, ಇವಾಗ ಎರಡನ್ನೂ ಕೂಡ ನಾನು ಕಟಿಂಗ್ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಅಟ್ಯಾಚ್ ಮಾಡ್ತಿದ್ದೀನಿ. ನಿಧಾನಕ್ಕೆ ತಿರುಗಿಸ್ಕೊಂಡು ನೀಟಾಗಿ ಎರಡೂ ಬಟ್ಟೆ ಒಂದೇ ಸಮವಾಗಿ ಬರಬೇಕು, ಆ ರೀತಿಯೇ ಮಾಡಿಕೊಂಡು ಸ್ಟಿಚ್ ಮಾಡಿ. ಆದಷ್ಟು ಕೆಲವೊಂದು ಸಲ ಒಂದು ಉದ್ದ ತುಂಡ ಆಗಿಬಿಡುತ್ತೆ. ಅದನ್ನು ನೋಡಿಕೊಂಡು ನೀವು ಯಾವುದು ಸ್ವಲ್ಪ ತುಂಡ ಅನ್ನಿಸ್ತಿದೆ ಅದನ್ನು ಸ್ವಲ್ಪ ಎಳ್ಕೊಂಡು ಸ್ಟಿಚ್ ಮಾಡಿ, ಏನೂ ತೊಂದರೆ ಆಗಲ್ಲ. ಹಾಗಂತ ಹೇಳಿ ಜಾಸ್ತಿ ಎಳ್ಕೊಳ್ಳಬೇಡಿ. ನೋಡಿ, ಈ ರೀತಿ ಬಂತು ಒಂದು. ಇದನ್ನು ಕೂಡ ಅದೇ ರೀತಿಯಾಗಿ ಸ್ಟಿಚ್ ಮಾಡ್ತೀನಿ. ಎರಡನ್ನೂ ಕೂಡ ಉಲ್ಟಾ ಮಾಡಿಕೊಂಡು ನಿಧಾನಕ್ಕೆ ತಿರುಗಿಸ್ಕೊಂಡು ಸ್ಟಿಚ್ ಮಾಡಿ. ಅದು ಸ್ವಲ್ಪ ತುಂಡ ಬಂತು ಅನ್ನಿಸ್ತು ನನಗೆ, ಹಾಗಾಗಿ ಅದನ್ನು ಬಿಚ್ಚೋದಕ್ಕೆ ಅಂತ ಕೊಟ್ಬಿಟ್ಟು ಇವಾಗ ಇದನ್ನು ಸ್ಟಿಚ್ ಮಾಡ್ತೀನಿ. ನೋಡಿ, ಈ ರೀತಿ ಇಟ್ಕೊಂಡು ಎರಡೂ ಬಟ್ಟೆ ಒಂದೇ ಸಮ ಇರಬೇಕು. ಮತ್ತು ನಾನು ಆವಾಗಲೇ ಹೇಳ್ದಾಗೆ ಯಾವುದು ಸ್ವಲ್ಪ ತುಂಡ ಬರ್ತಿದೆ ಅದನ್ನು ಸ್ವಲ್ಪ ಎಳ್ಕೊಂಡು ಸ್ಟಿಚ್ ಮಾಡಿ, ಸರಿ ಹೋಗುತ್ತೆ. ನೋಡಿ, ಇದು ಕರೆಕ್ಟಾಗಿ ಬಂತು. ಇವಾಗ ನೋಡಿ, ಈ ರೀತಿ ಕರೆಕ್ಟಾಗಿ ಬಂತು. ಇದು ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ, ತುಂಬಾ ಚೆನ್ನಾಗಿ ಬರುತ್ತೆ. ಇದನ್ನು ನೀವೇನು ಮಾಡಿ ಅಂತಂದರೆ ಆದಷ್ಟು ಐರನ್ ಮಾಡ್ಕೊಂಡ್ಬಿಡಿ. ಇವಾಗಲೇ ಕಪ್ಸ್ ಇರುತ್ತಲ್ಲ, ನಾವು ಬ್ಲೌಸಿಗೆ ಸ್ಟಿಚ್ ಮಾಡೋದು ಹಾಕ್ತೀವಲ್ಲ ಕಪ್ಸು, ಆ ಕಪ್ಸ್ ಇದ್ದರೆ ಅದನ್ನೇ ಇಟ್ಕೊಂಡು ಸ್ಟಿಚ್ ಮಾಡ್ಕೊಂಡ್ಬಿಡಿ. ತುಂಬ ಚೆನ್ನಾಗಿ ಐರನ್ ಮಾಡ್ಕೊಂಡ್ಬಿಡಿ, ತುಂಬ ಚೆನ್ನಾಗಿ ಬರುತ್ತೆ ಐರನ್ ಮಾಡ್ಕೊಳ್ಳೋದ್ರಿಂದ. ಆದಷ್ಟು ನಾವು ಯಾವುದೇ ಪಾರ್ಟ್ಸ್ನ ಸ್ಟಿಚ್ ಮಾಡಬೇಕಾದ್ರೆ ಕೆಲವೊಂದು ಐರನ್ ಮಾಡ್ಕೋಬೇಕಾಗತ್ತೆ. ಆ ರೀತಿ ಐರನ್ ಮಾಡ್ಕೊಳ್ಳೋದ್ರಿಂದ ಫಿನಿಶಿಂಗನ್ನು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ ಕಪ್ಸ್ ಇರುತ್ತಲ್ಲ ಅದನ್ನೇ ಇಟ್ಕೊಂಡು ಅದನ್ನು ಐರನ್ ಮಾಡ್ಕೊಂಡ್ಬಿಡಿ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ಅದನ್ನು ಕೂಡ ಇನ್ನೊಂದನ್ನು ಕೂಡ ಬಿಚ್ಚಿ ಇನ್ನೊಂದ್ಸಲ ಸ್ಟಿಚ್ ಹಾಕೊಂಡೆ. ಇವಾಗ ಬೆಲ್ಟ್ ಪಟ್ಟಿನ ಅಟ್ಯಾಚ್ ಮಾಡ್ಕೋಬೇಕು. ಎಷ್ಟು ಈಸಿಯಾಗಿ ಸ್ಟಿಚ್ ಮಾಡ್ಬೋದು ಅನ್ನೋದು ನಿಮಗೂ ಕೂಡ ಐಡಿಯಾ ಬರುತ್ತೆ. ತುಂಬ ಜನ ಹೆಣ್ಮಕ್ಳು ಒಬ್ಬೊಬ್ರು ಒಂದೊಂದು ರೀತಿ ಸ್ಟಿಚ್ ಮಾಡ್ತೀರಾ, ಒಬ್ಬೊಬ್ರು ಒಂದೊಂದು ರೀತಿ ಕಟಿಂಗ್ ಮಾಡ್ತೀರಾ. ಒಬ್ಬರು ವಿಡಿಯೋನ ನೋಡಿದಾಗ ಕಲಿಯುವಂಥದ್ದು ತುಂಬ ಇರುತ್ತೆ. ನಾನು ತುಂಬ ವರ್ಷದಿಂದ ಸ್ಟಿಚ್ ಮಾಡ್ತಿದ್ದೀನಿ, ಆದರೂ ಕೂಡ ಇನ್ನು ಬೇರೆಯವ್ರನ್ನ ನೋಡಿದಾಗ, ಬೇರೆ ವಿಡಿಯೋಸ್ನ ನೋಡಿದಾಗ ಇನ್ನು ಈ ಥರ ನಾನು ಮಾಡ್ಬೋದಿತ್ತು, ಇದು ಈ ಥರ ಚೆನ್ನಾಗಿದೆ ಅನ್ನೋ ಐಡಿಯಾ ನನಗೂ ಬರುತ್ತೆ. ಹಾಗಾಗಿ ನನ್ನ ವಿಡಿಯೋನ ನೋಡಿ ತುಂಬ ಜನ ಹೆಣ್ಮಕ್ಳಿಗೂ ಹೆಲ್ಪ್ ಆಗ್ಬೋದು ಅಂದ್ಕೊಂಡು ವಿಡಿಯೋನ ಮಾಡಿ ಹಾಕ್ತೀನಿ. ನೋಡಿ, ಇವಾಗ ಬೆಲ್ಟ್ ಪಟ್ಟಿನ ಅಟ್ಯಾಚ್ ಮಾಡ್ತಿದ್ದೀನಿ. ಇದನ್ನ ಮೇಲ್ಗಡೆ ಎರಡು ಸೈಡು ಕೂಳೆ ಒಂದೇ ಕಡೆ ಬರೋ ರೀತಿ ತಿರುಗಿಸ್ಕೋಬೇಕು. ನಾವು ಸ್ಲೀವ್ಸ್ನ ಸೇರಿಸ್ಬೇಕಾದ್ರೂ ಕೂಡ ಅದೇ ರೀತಿಯಾಗಿ ತಿರುಗಿಸ್ಕೋಬೇಕು. ಇವಾಗ ಯಾವ ಕಡೆ ತಿರುಗಿಸಿದ್ದೀನಿ ಆ ಕಡೆನೇ ಸ್ಲೀವ್ಸ್ನ ಸೇರಿಸ್ಬೇಕಾದ್ರೆ ತಿರುಗಿಸ್ಕೋಬೇಕು. ಇವಾಗ ಬೆಲ್ಟ್ ಪಟ್ಟಿನ ಅಟ್ಯಾಚ್ ಮಾಡ್ಕೋತಿದ್ದೀನಿ. ಆದಷ್ಟು ನಾವು ನಾರ್ಮಲಾಗಿ ಬ್ಲೌಸ್ನ ಫೋಲ್ಡರ್ ಬ್ಲೌಸ್ನ ಯಾವ ರೀತಿ ಕಟ್ ಮಾಡ್ಕೋತೀವಿ ಅದೇ ರೀತಿಯಾಗಿ ಕಟ್ ಮಾಡಿಕೊಂಡು ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ಆಯಿತು. ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಆದಷ್ಟು ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ವಿಡಿಯೋಗೊಂದು ಲೈಕ್ ಕೊಡಿ. ನಿಮ್ಮೆಲ್ಲರ ಸಪೋರ್ಟ್ ಇದ್ದರೆ ನಾನು ಒಂದು ವಿಡಿಯೋ ಮಾಡೋಕ್ಕೋ ಪ್ರಯತ್ನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಈ ರೀತಿ ಸ್ಟಿಚ್ ಮಾಡಿಕೊಂಡು ನೋಡಿ, ಒಂದ್ಸಲ ಚೆಕ್ ಮಾಡ್ಕೋತೀನಿ. ಬೆಲ್ಟ್ ರಿಂಗ್ ಪಟ್ಟಿ ಸೈಡ್ ಏನಿದೆ ಅದನ್ನೆಲ್ಲ ಬ್ಲೌಸ್ನ ತೊಗೊಂಡು ಚೆಕ್ ಮಾಡಿಕೊಂಡು ಸ್ವಲ್ಪ ಏನಾದರೂ ಉದ್ದ ಬಂತು ಅಂದರೆ ಇನ್ನೊಂದು ಸ್ಟಿಚ್ ಹಾಕೋತೀನಿ. ಸ್ವಲ್ಪ ಟ್ರಕ್ ಹಾಕ್ಕೊಂಡು ಇನ್ನೊಂದು ಸ್ಟಿಚ್ನ ಹಾಕೋತೀನಿ. ಕರೆಕ್ಟಾಗಿದೆ ಅಂದರೆ ಅದ್ರ ಮೇಲೆ ಇನ್ನೊಂದು ಸ್ಟಿಚ್ ಹಾಕ್ಕೊಂಡು ಓವರ್ಲಾಕ್ನ ಮಾಡ್ಕೋತೀನಿ. ಇಷ್ಟೇ. ಪೂರ್ತಿಯಾಗಿ ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ತುಂಬ ಜನ ಹೆಣ್ಮಕ್ಳಿಗೆ ಗೊತ್ತಿರಲ್ಲ ಈ ರೀತಿ ಎಲ್ಲ ಸ್ಟಿಚ್ ಮಾಡ್ಬೋದು ಅಂತ. ಆದಷ್ಟು ನನ್ನ ವೀಡಿಯೋಸ್ನ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡ್ತೀರಿ. ನಿಮ್ಮೆಲ್ಲರ ಸಪೋರ್ಟ್ ಇದ್ರೇ ನಾನು ಒಂದು ವಿಡಿಯೋ ಮಾಡೋಕೋದಕ್ಕೆ ಸಾಧ್ಯ ಆಗೋದು. ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಎಲ್ಲ ಡಿಸೈನ್ಸು ಇಷ್ಟ ಆಗಿದ್ರೆ ಸಪೋರ್ಟ್ ಮಾಡ್ತೀರಿ, ಲೈಕ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.